ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 106 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನೊಬ್ನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಆ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ದಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿನ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಕ್ಕೆ ಮತ್ತೆ ವೇದಿಕ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂಥದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಕನ್ಯಾ ರಾಶಿ 2026 ಫೆಬ್ರವರಿ 8ನೇ ತಾರೀಕು ನಂತರದಲ್ಲಿ ಈ ವಾರದಲ್ಲಿ ನಡಿಬಹುದಂತಹ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಏನೆಲ್ಲ ಘಟನೆಗಳಿದೆ ಅಂತ ನಾನು ನೋಡೋದಾದ್ರೆ, ಕನ್ಯಾ ರಾಶಿ ಒಂದು ಬಹಳ ವಿಶೇಷವಾಗಿರುವಂತ ರಾಶಿ. ಇದರಲ್ಲಿ ಹುಟ್ಟಿದಂತವ್ರಿಗೆ ಬುದ್ಧಿಶಕ್ತಿ, ಬಿಸ್ನೆಸ್ ಟ್ಯಾಲೆಂಟ್ ಅವರು ಬೈ ಬರ್ತೆ ಬಂದಿರುತ್ತೆ. ಬುಧಗ್ರಹ ಅಧಿಪತಿ ಆಗಿರುವಂತದ್ದು. ಬುಧಗ್ರಹ ಇಲ್ಲಿ ಏನಾದ್ರು ಇದ್ದ ಅನ್ಕೊಳ್ಳಿ ಕನ್ಯಾ ರಾಶಿಯಲ್ಲಿ, ಅವ್ರಿಗೆ ಯೂಶುವಲ್ ಆಗಿ ವಿಪರೀತವಾಗಿರೋ ಐ ಇಂಟೆಲಿಜೆನ್ಸ್ ಇರುತ್ತೆ. ಇಂಟೆಲಿಜೆನ್ಸ್ ನ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ಬುಧ ಗ್ರಹನ ಯಾವ ಗ್ರಹಗಳು ನೋಡ್ತಿದ್ದಾರೆ ಅನ್ನೋದ್ರ ಮೇಲೆ, ಟೆಕ್ನಿಕಲ್ ಫೀಲ್ಡ್ ಅಲ್ಲ, ಕ್ರಿಯೇಟಿವ್. ಈಗ ಶುಕ್ರ ಮತ್ತೆ ಬುಧ ಇದ್ರೆ ಅವ್ರು ಒಳ್ಳೆ ಮ್ಯೂಸಿಷಿಯನ್ಸ್ ಆಗೋ ಸಾಧ್ಯತೆ ಇಲ್ಲ, ಪುಸ್ತಕಗಳನ್ನ ಬರೀತಾರೆ. ಹಾಗೆ ಬುಧ ಗ್ರಹ ಕುಜನ ಸೇರಿದಾಗ ಇಂಜಿನಿಯರ್ಗಳಾಗ್ತಾರೆ, ಬಿಸ್ನೆಸ್ ಮ್ಯಾನ್ಗಳಾಗ್ತಾರೆ. ಶನಿ ಮತ್ತೆ ಬುಧ ಸೇರಿದಾಗ ಈ ತರ ಕಾಂಬಿನೇಷನ್ ಗಳನ್ನ ನೋಡ್ಬೋದು. ಇವೆಲ್ಲ ಬೈ ಬರ್ತೆ ಅವರಿಗೆ ಆ ತರ ಕಾಂಬಿನೇಷನ್ ಗಳು ಬಂದಿರುತ್ತೆ. ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇದು ಕೆಲವು ಗ್ರಹಗಳು ಬಂದು ಪ್ರೇಮಿಗಳಿಗೆ ಒಳ್ಳೆಯದಲ್ಲ. ಕಿರಿಕಿರಿಗಳು ದೂರ ಆಗೋ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ಶನಿ ಇರುವಂತದ್ದು ವಿವಾಹದ ಸಾಧ್ಯತೆ ಬಹಳ ಬಹಳ ಕಡಿಮೆ. ತುಂಬಾ ಒಂಥರ ಚೆನ್ನಾಗಿ ಇಲ್ದೇ ಇರುವಂತ ಸಂಬಂಧಗಳು ಬರ್ಬೋದು, ಇಷ್ಟ ಆಗಿರೋ ಸಂಬಂಧಗಳು ಬಂದ್ಬೋದು, ಮದುವೆ ಆಗುವಂತ ಅವಕಾಶಗಳೇ ನಿಧಾನ ಆಗ್ಬೋದು, ಸ್ಲೋ ಆಗ್ಬಿಡುತ್ತೆ. ಆಮೇಲೆ ಪಂಚಮಸ್ಥಾನ ಗ್ರಹಗಳನ್ನ ನೋಡಿದ್ರೆ ಹೊಸ ಕೋರ್ಸ್ಗಳು, ಹೊಸ ಎಜುಕೇಶನ್ ಮಾಡ್ತಿರುವಂತವ್ರು, ಈಗ ಹೊಸ ಕೋರ್ಸ್ಗಳು ಮಾಡ್ಬೇಕು ಅಂತ ಯಾರೇ ಡಿಸೈಡ್ ಮಾಡ್ಕೊಂಡಿರ್ತೀರ ಅವ್ರಿಗೆ ಬಹಳ ಒಳ್ಳೆಯದು. ಅದರಲ್ಲಿ ಪ್ರೋಗ್ರೆಸ್ ಇರುತ್ತೆ. ಆಮೇಲೆ ಮಕ್ಕಳಿಂದ ಸ್ವಲ್ಪ ನೋವು, ಟೆನ್ಷನ್ ಉಂಟಾಗೋ ಸಾಧ್ಯತೆ ಇರುತ್ತೆ. ನಮ್ಮ ಮಕ್ಕಳಿಂದ ಈ ಒಂದು ಕನ್ಯಾ ರಾಶಿಯಲ್ಲಿ ಅವರಿಂದ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಸಣ್ಣ ಪ್ರಮಾಣದಲ್ಲೇ, ಭಯ ಪಡುವಂಥದ್ದು ಏನೂ ಇರಲ್ಲ. 6ನೇ ಮನೆಯಲ್ಲಿ ಇರುವಂತ ಗ್ರಹಗಳನ್ನ ನೋಡಿದ್ರೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು, ಆಮೇಲೆ ವೃತ್ತಿ ಜೀವನದಲ್ಲೂ ಕಿರಿಕಿರಿಗಳು ಕ್ರಿಯೇಟ್ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಈಗ ಯಾಕೆ ಅಂತಂದ್ರೆ 6ನೇ ಮನೆಯಲ್ಲಿ ಇರುವಂತ ಗ್ರಹಗಳು ದಶಮಾಧಿಪತಿ ಮತ್ತು ಶುಕ್ರ ಗ್ರಹ ಎರಡು ಅಲ್ಲಿ ಇರುವಂತದ್ದು ಯೂಶುವಲ್ ಆಗಿ ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡುತ್ತದೆ. ಅಂದ್ರೆ ಯಾವ ತರ ಬೇಕಾದ್ರೂ ಆಗಿರ್ಬೋದು, ಬಿಡುವಂತ ಪರಿಸ್ಥಿತಿ ಬರ್ಬೋದು. ಹೊಸ ಜಾಬ್ ಟ್ರೈ ಮಾಡೋದು ಕೂಡ ನಿಮ್ಗೆ ಅನಾನುಕೂಲ ಆಗೋ ಸಾಧ್ಯತೆ ಇರುತ್ತೆ.
ಸ್ವಲ್ಪ ದಿನಗಳಾಗ್ಬೇಕು, ಗ್ರಹಗಳ ಬದಲಾವಣೆ ಆಗ್ಬೇಕು. ಜ್ಯೋತಿಷ್ಯವನ್ನ ನಾವು ಕೇಳೋದೇ ನಮ್ಮ ಆ ಯಾವ ತರ ಡಿಸಿಷನ್ಸ್ ಅನ್ನು ತಗೊಳ್ತೀವಿ ಅನ್ನೋ ಆಧಾರದ ಮೇಲೆ. ಈಗ ನಾವು ಡಿಸಿಷನ್ ತಗೋಬೇಕಂದ್ರೆ ಟೈಮ್ ಫೇವರೇಬಲ್ ಆಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಯಾವಾಗ್ಲೂ ಕೂಡ ನಾವು ಅನ್ಕೊಂಡಿದ್ದೆ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಜ್ಯೋತಿಷ್ಯದ ಮೊರೆ ಹೋಗ್ಬೇಕಾಗತ್ತೆ. ಎಲ್ಲ ಅಲ್ಲಿ ಡಿಸೈಡ್ ಆಗತ್ತೆ ಅಂತಂದ್ರೆ ಟೈಮ್ ಫೇವರೇಬಲ್ ಆಗಿದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಈ ಸಾಲದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿ, ಸಾಲವನ್ನು ಮಾಡಕ್ ಹೋಗ್ಬಿಡಿ, ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಕ್ ಹೋಗ್ಬಿಡಿ, ಅದನ್ನ ಅವಾಯ್ಡ್ ಮಾಡಿ. ವಿವಾಹಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ಸ್ ನ ತಗೊಳಕ್ ಹೋಗ್ಬೇಡಿ. ಕೆಲವರು ಸಹ ನಾನು ಸಪ್ರೇಷನ್ ಆಗ್ಬೇಕಾಗುಂತಿದೀನಿ, ಈ ಸರಿಯಾಗಿರೋ ಟೈಮ್ ಅಂತಂದ್ರೆ ಅದಕ್ಕೂ ಕೂಡ ಮುಂದೆ ಹಾಕೋದು ಒಳ್ಳೆಯದು. ಆಮೇಲೆ ವೃತ್ತಿ ಜೀವನದಲ್ಲೂ ಕೂಡ ಅನಾವಶ್ಯಕ ಕಿರಿಕಿರಿಗಳು ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಆಗ್ತಿದ್ರೆ ನೀವು ಸಮಾಧಾನವನ್ನ, ಸಮಚಿತ್ತವನ್ನ ಕಾಪಾಡ್ಕೊಳ್ಳೋದು ಒಳ್ಳೆಯದು. ಅದು ಟೆಂಪ್ರವರಿ ಆಗಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರಗಳು ಆ ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ಬಟ್ ಲಾಭ ಖಂಡಿತವಾಗ್ಲೂ ಆಗತ್ತೆ, ಸಡನ್ ಗೈನ್ಸ್ ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬೋದು. ಲಾಭದ ಅವಕಾಶ ಖಂಡಿತವಾಗ್ಲೂ ಇದೆ. ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ, ಪ್ರಿಪರೇಷನ್ ಮಾಡಿ, ಹೊಸ ಬಿಸ್ನೆಸ್ ಗಳನ್ನ ಪ್ರಾರಂಭ ಮಾಡಿ, ದೊಡ್ಡ ಮಟ್ಟಿಗೆ ಬರುವಂತ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಇದೆ. ನಮಸ್ಕಾರ.